ಜೆಡಿಎಸ್ ಹಾಗೂ ಕಾಂಗ್ರೆಸ್ ನಾಯಕರ ಮಧ್ಯೆ ಸೀಟು ಹಂಚಿಕೆಯ ಬಗ್ಗೆ ಚರ್ಚೆ ನಡೀತಾ ಇದೆ. ಕಗ್ಗಂಟನ್ನ ದೂರು ಮಾಡುವ ಬಗ್ಗೆ ಸಂಧಾನ ಸೂತ್ರವನ್ನ ನಾಯಕರು ಸಿದ್ಧಪಡಿಸ್ತಾ ಇದ್ದಾರೆ. ಕಾಂಗ್ರೆಸ್ ಹಾಲಿ ಸಂಸದರಿರುವ 2-3 ಕ್ಷೇತ್ರ ಜೆಡಿಎಸ್ ಪಾಲಾಗುವ ಸಾಧ್ಯತೆಗಳು ಸದ್ಯಕ್ಕೆ ಕಂಡು ಬರ್ತಾ ಇದೆ. ನಮ್ಗೆಷ್ಟು ನಿಮ್ಗೆಷ್ಟು ಅನ್ನುವಂತಹ ಚರ್ಚೆಯಲ್ಲಿ ತೊಡಗಿಕೊಂಡಿದ್ದಾರೆ ದೋಸ್ತಿ ನಾಯಕರು. ಕಗ್ಗಂಟನ್ನ ದೂರ ಮಾಡುವ ಬಗ್ಗೆ ಸಂಧಾನ ಸೂತ್ರವನ್ನ ನಾಯಕರು ಸಿದ್ಧಪಡಿಸಿದ್ದಾರೆ. ಕಾಂಗ್ರೆಸ್ ಹಾಲಿ ಸಂಸದರಿರುವ 2-3 ಕ್ಷೇತ್ರವನ್ನ ಜೆಡಿಎಸ್ಗೆ ಕೊಡುವಂತಹ ಸಾಧ್ಯತೆಗಳಿದೆ. ಚಿಕ್ಕಬಳ್ಳಾಪುರ, ತುಮಕೂರು ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಸಾಧ್ಯತೆ ಇದೆ. ವಿಜಯಪುರ ಅಥವಾ ಚಿತ್ರದುರ್ಗ ಜೆಡಿಎಸ್ಗೆ ಬಿಟ್ಟು ಕೊಡುವ ಬಗ್ಗೆ ಕೂಡ ಈಗ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಚಿಕ್ಕಬಳ್ಳಾಪುರ, ತುಮಕೂರು, ಅದೇ ರೀತಿಯಾಗಿ ವಿಜಯಪುರ ಅಥವಾ ಚಿತ್ರದುರ್ಗ ಈ ಕ್ಷೇತ್ರಗಳನ್ನ ಜೆಡಿಎಸ್ಗೆ ಬಿಟ್ಟು ಕೊಡುವ ಬಗ್ಗೆ ಕೂಡ ಚರ್ಚೆಯನ್ನ ಮಾಡಲಾಗ್ತಾ ಇದೆ. ಎಸ್ಟಿ ಮೀಸಲು ಕ್ಷೇತ್ರದಲ್ಲಿ ರಾಯಚೂರು ಕ್ಷೇತ್ರಕ್ಕೆ ಜೆಡಿಎಸ್ ಈಗಾಗಲೇ ಬೇಡಿಕೆಯನ್ನ ಇಟ್ಟಿದೆ. 6-7 ಕ್ಷೇತ್ರ ಜೆಡಿಎಸ್ಗೆ ಬಿಟ್ಟುಕೊಡಲು ಕಾಂಗ್ರೆಸ್ ನಾಯಕರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಹಾಸನ, ಮಂಡ್ಯ, ಚಿಕ್ಕಬಳ್ಳಾಪುರ, ತುಮಕೂರು, ಚಿತ್ರದುರ್ಗ ಅಥವಾ ರಾಯಚೂರು, ಶಿವಮೊಗ್ಗ, ಬೆಂಗಳೂರು ಉತ್ತರ ಅಂದ್ರೆ ದೇವೇಗೌಡರ ಸ್ಪರ್ಧೆ ಖಚಿತವಾದ್ರೆ ಮಾತ್ರ ಬೆಂಗಳೂರು ಉತ್ತರವನ್ನ ಕೂಡ ಬಿಟ್ಟುಕೊಡುವ ನಿರೀಕ್ಷೆ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಗಿರೀಶ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ ನಿಂದ. ಗಿರೀಶ್, ಈಗ ಸಾಕಷ್ಟು ಗೊಂದಲಗಳಿದ್ದಾವೆ, ಹಾಗಾಗಿ ಈ ಚಿಂತನೆ ಏನ್ ನಡೆಸ್ತಾ ಇದ್ದಾರೆ, ಈಗ ಸಭೆಯನ್ನ ಆಗ್ತಾ ಇದೆ, ಇದರಲ್ಲಿ ಕಗ್ಗಂಟು ದೂರ ಮಾಡುವ ನಿರೀಕ್ಷೆಗಳಿದಾವ? ಜೆಡಿಎಸ್ಗೆ ಎಷ್ಟು, ಕಾಂಗ್ರೆಸ್ಗೆ ಎಷ್ಟು ಅಂತ ಹೇಳಿ. ಸಮೀರ, ಇವತ್ತೇನು HD ರೇವಣ್ಣ ಜೊತೆಗೆ JDS ರಾಜ್ಯಾಧ್ಯಕ್ಷ H ವಿಶ್ವನಾಥ್, ಇನ್ನು ಕಾಂಗ್ರೆಸ್ ಕಡೆಯಿಂದ DCM ಪರಮೇಶ್ವರ್ ಹಾಗೆ KPC ಅಧ್ಯಕ್ಷರಂತ ಗುಂಡೂರಾವ್, ಈ 4 ಜನ ಒಂದು ಹಂತದ ಪ್ರಾಥಮಿಕ ಚರ್ಚೆಯನ್ನು ನಡೆಸಿದ್ದಾರೆ. ಇದರಲ್ಲಿ ಪ್ರಮುಖವಾಗಿ ಈ ಚರ್ಚೆಗೆ ಕಾರಣ ಏನು ಅಂದರೆ, 2 ದೋಸ್ತಿ ಪಕ್ಷಗಳ ನಡುವೆ ಏನು ಸೀಟು ಹೊಂದಾಣಿಕೆ ವಿಚಾರವಾಗಿ ಸಾಕಷ್ಟು ಕಗ್ಗಂಟು ನಿರ್ಮಾಣ ಆಗಿತ್ತು. ಅದರಲ್ಲಿ ವಿಶೇಷವಾಗಿ ಮಂಡ್ಯ ಲೋಕಸಭಾ ಕ್ಷೇತ್ರದಲ್ಲಿ ಸುಮಲತಾ ಅಂಬರೀಷ್ ಅವ್ರನ್ನ ಕಣಕ್ಕಿಳಿಸುವ ಹಿಂದೆ ಕಾಂಗ್ರೆಸ್ನ ರಾಜಕಾರಣ ಇದೆ ಅಂತ ದೇವೇಗೌಡರು ಗರಂ ಆಗಿದ್ದರು. ಇನ್ನು ಕಾಂಗ್ರೆಸ್ನ ಹಾಲಿ 10 ಜನ ಸಂಸದರೇನಿದ್ದಾರೆ, ಆ 10 ಸಂಸದರಿಗೆ ಟಿಕೆಟನ್ನು ಕಾಂಗ್ರೆಸ್ ಘೋಷಣೆ ಮಾಡಿತ್ತು ಸಭೆಯನ್ನು ನಡೆಸಿ. ಆ ಒಂದಿಷ್ಟು ಹಾಲಿ ಸಂಸದರಿರುವ ಕ್ಷೇತ್ರಗಳನ್ನ JDS ಕೂಡ ಕೇಳ್ತಾ ಇತ್ತು. ಹೀಗಾಗಿ ಈ ವಿಚಾರದಲ್ಲಿ 2 ಪಕ್ಷಗಳ ನಡುವೆ ಕಗ್ಗಂಟು ನಿರ್ಮಾಣ ಆಗಿತ್ತು. ಇವತ್ತು ಈ ನಾಯಕರು ಸಭೆಯನ್ನು ನಡೆಸಿ 2 ಪಕ್ಷಗಳ ನಡುವೆ ಒಂದು ರೀತಿಯ ಹೊಂದಾಣಿಕೆ, ಸೌಹಾರ್ದಯುತವಾದಂಥ ಮಾತುಕತೆ ನಡೀಬೇಕು, ಯಾರೂ ಕೂಡ ಪ್ರತಿಷ್ಠೆಗೆ ಬೀಳಬಾರ್ದು ಕ್ಷೇತ್ರಗಳ ಹಂಚಿಕೆ ವಿಚಾರದಲ್ಲಿ ಅನ್ನುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಹಾಲಿ ಸಂಸದರ ಕ್ಷೇತ್ರಗಳನ್ನ JDSಗೆ ಬಿಟ್ಕೊಡುವ ವಿಚಾರದಲ್ಲಿ ಕಾಂಗ್ರೆಸ್ ಸ್ವಲ್ಪ ಫ್ಲೆಕ್ಸಿಬಲ್ ಆಗಬೇಕು ಅನ್ನುವಂಥ ಅಭಿಪ್ರಾಯವನ್ನು ಕೂಡ HD ರೇವಣ್ಣ ಅವರು ಮಂಡಿಸಿರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಚಿಕ್ಕಬಳ್ಳಾಪುರ ಮತ್ತು ತುಮಕೂರು ಈ 2 ಕ್ಷೇತ್ರಗಳನ್ನ JDSಗೆ ಬಿಟ್ಕೊಡುವಂಥ ಒಂದು ಆಲೋಚನೆ ಕಾಂಗ್ರೆಸ್ ಹೊಂದಿರುವಂಥದ್ದು. ಸಮೀರಾ, ಥ್ಯಾಂಕ್ ಯು ಗಿರೀಶ್ ತಮ್ಮೆಲ್ಲ ಡೀಟೇಲ್ಸ್ಗೆ.